Durji has a few bottles of soft drink in his restaurant. But unfortunately, these are not labeled. Not labeled. He has to serve the drink on the demand of customers. One customer wants acidic drink. Another wants basic, and third one wants neutral drink. How will Dorji decide which drink is to be served to who? So, Ali, what is the question means? Durji has a few bottles of a soft drink. So, Durji restaurant ಅಲ್ಲಿ ಕೆಲವೊಂದು ಸಾಫ್ಟ್ ಡ್ರಿಂಕ್ಸ್ ಬಾಟಲ್ಸ್ ಇದಾವೆ. ಬಟ್ ಅನ್ಫಾರ್ಚುನೇಟ್ಲಿ ದೀಸ್ ಆರ್ ನಾಟ್ ಲೇಬಲ್. ಸೊ ಇದು ಈ ಸಾಫ್ಟ್ ಡ್ರಿಂಕ್ಸ್ ಅನ್ನೋದು ಒಂದು ಆಸಿಡ್, ಒಂದು ಬೇಸ್ ಅಥವಾ ನ್ಯೂಟ್ರಲ್ ಅಂತ ಯಾವುದೇ ರೀತಿಯ ಲೇಬಲ್ ಅನ್ನೋದು ಇಲ್ಲ ಅಲ್ಲಿ. He wanted to serve the drinks on the demand of a customers. Okay, so ದೂರ್ಜಿ ಅನ್ನೋರು ಕಸ್ಟಮರ್ಸ್ ಡಿಮ್ಯಾಂಡ್ಸ್ ಇಂದ ಆ ಡ್ರಿಂಕ್ಸ್ ನ ಅವರು ಸರ್ವ್ ಮಾಡಬೇಕಿತ್ತು. ಒನ್ ಕಸ್ಟಮರ್ ವಾಂಟ್ಸ್ ಆಸಿಡಿಕ್ ಡ್ರಿಂಕ್. ಸೊ ಒಂದು ಕಸ್ಟಮರ್ಗೆ ಆಸಿಡಿಕ್ ಡ್ರಿಂಕ್ ಬೇಕು. ಅನದರ್ ವಾಂಟ್ಸ್ ಬೇಸಿಕ್, ಬೇರೆ ಕಸ್ಟಮರ್ಗೆ ಬೇಸಿಕ್ ಡ್ರಿಂಕ್ ಅನ್ನೋದು ಬೇಕು. ಅಂಡ್ ಥರ್ಡ್ ಒನ್ ವಾಂಟ್ಸ್ ನ್ಯೂಟ್ರಲ್ ಡ್ರಿಂಕ್. ಸೊ ಥರ್ಡ್ ಒನ್ಗೆ ನ್ಯೂಟ್ರಲ್ ಡ್ರಿಂಕ್ ಅನ್ನೋದು ಬೇಕು. ಬಟ್ ಇಲ್ಲಿ ಯಾವುದೇ ರೀತಿಯ ಲೇಬಲ್ ಅನ್ನೋದು ಇಲ್ಲ ಅಲ್ವಾ. ಸೊ ಆ ಬಾಟಲ್ಸ್ ಮೇಲೆ ಯಾವುದೇ ರೀತಿಯ ಲೇಬಲ್ಸ್ ಅನ್ನೋದು ಇಲ್ಲ. ಹೌ ವಿಲ್ ದೂರ್ಜಿ ಡಿಸೈಡ್ ವಿಚ್ ಡ್ರಿಂಕ್ ಇಸ್ ಟು ಬಿ ಸರ್ವ್ ಟು ಹೋಮ್. ಸೊ ದೂರ್ಜಿ ಅನ್ನೋರು ಯಾವ ರೀತಿ ಸರ್ವ್ ಮಾಡ್ತಾರೆ, ಯಾರಿಗೆ ಯಾವ ಡ್ರಿಂಕ್ ಬೇಕು ಅಂತ. ಆಸಿಡಿಕ್ ಡ್ರಿಂಕ್ ನ ಸರ್ವ್ ಮಾಡಬೇಕು ಅಂದ್ರೆ ಏನ್ ಬೇಕು ಅವ್ರಿಗೆ, ಯಾವ ರೀತಿ ಆಸಿಡಿಕ್, ಬೇಸಿಕ್ ಅಂಡ್ ನ್ಯೂಟ್ರಲ್ ಅಂತ ಅದರಲ್ಲಿ ಆ ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಯಾವ ರೀತಿ ಅವರು ಡಿಸೈಡ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಅಂಡ್ ದ ಆನ್ಸರ್ ಇಸ್ since the drinks are edible, Durji can take the decision by tasting
the drinks. Acidic drinks will be so to taste, whereas basic drinks will be bitter to taste, and neutral drinks will have no taste. ಸೊ ದೊಡ್ಡಜಿ ಓಕೆ ಡಿಸೈಡ್ ಮಾಡ್ತಾರೆ, ಸಿನ್ಸ್ ಈ ಡ್ರಿಂಕ್ಸ್ ಎಲ್ಲ ಎಡಿಬಲ್ ಆಗಿರೋದ್ರಿಂದ ದೊಡ್ಡಜಿ ಏನಂತ ಡಿಸೈಡ್ ಮಾಡ್ತಾರೆ ಅಂದರೆ ಅವುಗಳನ್ನೆಲ್ಲ ಟೇಸ್ಟ್ ಮಾಡಿ, ಓಕೆ ಟೇಸ್ಟ್ ಮಾಡಿ ಆ ಡ್ರಿಂಕ್ಸ್ನೆಲ್ಲ ಟೇಸ್ಟ್ ಮಾಡಿ ಅವ್ರಿಗೆ ಸರ್ವ್ ಮಾಡೋಣ ಅನ್ಕೋತಾರೆ. ಓಕೆ ಸೊ ಆಸಿಡಿಕ್ ಡ್ರಿಂಕ್ಸ್ ಆದರೆ ಓಕೆ ಆಸಿಡಿಕ್ ಡ್ರಿಂಕ್ಸ್ ವಿಲ್ ಬಿ ಸೋರ್ ಟು ಟೇಸ್ಟ್. ಸೊ ಆಸಿಡಿಕ್ ಡ್ರಿಂಕ್ ಅಂತ ಹೇಳಿದ್ರೆ ಅಲ್ಲಿ ಸೋ ಟೇಸ್ಟ್ ಅನ್ನೋದು ಇರುತ್ತೆ, ಆ್ಯಂಡ್ ವೇರ್ ಆಸ್ ಬೇಸಿಕ್ ಡ್ರಿಂಕ್ಸ್ ವಿಲ್ ಬಿ ಬಿಟರ್ ಟು ಟೇಸ್ಟ್. ಸೊ ಈ ಬೇಸಿಕ್ ಡ್ರಿಂಕ್ಸ್ ಅನ್ನೋದು ಬಿಟರ್ ಆಗಿ ಅಂದರೆ ಕಸರೆ ಆಗಿ ಇರುತ್ತೆ ಟೇಸ್ಟ್ ಮಾಡೋದಕ್ಕೆ, ಆ್ಯಂಡ್ ನ್ಯೂಟ್ರಲ್ ಡ್ರಿಂಕ್ಸ್ ವಿಲ್ ಹ್ಯಾವ್ ನೋ ಟೇಸ್ಟ್. ಸೊ ಈ ನ್ಯೂಟ್ರಲ್ ಡ್ರಿಂಕ್ಸ್ ಇರುತ್ತಲ್ವಾ ಅದರಲ್ಲಿ ನೋ ಟೇಸ್ಟ್ ಅಂತ ಅವರು ಡಿಸೈಡ್ ಮಾಡ್ತಾರೆ, ಡ್ರಿಂಕ್ಸ್ನ ಟೇಸ್ಟ್ ಮಾಡಿ ಸರ್ವ್ ಮಾಡಬೇಕು ಅಂತ. ಓಕೆ ಇಫ್ ದೂಜಿ ಆಸ್ if Dorji has litmus paper, litmus indicator, then he can take its help. He should put 1 drop of each drink on blue litmus paper. If the color of the litmus paper changes to red, then it is an acidic drink. Out of the remaining drinks, some are basic and some are neutral. Again, he should put 1 drop of the remaining drinks on red litmus
changes to blue, then it is basic and the other are neutral. These are neutral. In this way, he can serve all the three customers their respective drinks. So what is the question? Next question means Durji has a few bottles of soft drinks in his restaurant. So Durjiಗೆ ಸಾಫ್ಟ್ ಡ್ರಿಂಕ್ ಒಂದು ರೆಸ್ಟೋರೆಂಟಲ್ಲಿ ಕೆಲವೊಂದು ಸಾಫ್ಟ್ ಡ್ರಿಂಕ್ ಬಾಟಲ್ಸ್ ಇದೆ, ಬಟ್ ಅದರಲ್ಲಿ ಅವರು ಅನ್ಫಾರ್ಚುನೇಟ್ಲಿ ಅಲ್ಲಿ ಯಾವುದೇ ರೀತಿಯ ಲೇಬಲ್ಸ್ ಅನ್ನೋದು ಇರೋದಿಲ್ಲ ಆ ಡ್ರಿಂಕ್ಸ್ ಬಾಟಲ್ಸ್ ಮೇಲೆ. ಬಟ್ ಅವರು ಈ ಡ್ಯೂ ಟು ಕಸ್ಟಮರ್ಸ್ ಅವರಿಂದ ಓಕೆ ಡಿಮ್ಯಾಂಡ್ಸಿಂದ ಇವರು ಆ ಬಾಟಲ್ಸ್ನ ಅಥವಾ ಈ ಸಾಫ್ಟ್ ಡ್ರಿಂಕ್ಸ್ನ ಅವರು ಸರ್ವ್ ಮಾಡಬೇಕು ಅನ್ಕೋತಾರೆ. ಬಟ್ ಅಲ್ಲಿ ಯಾವ ರೀತಿ ಸರ್ವ್ ಮಾಡಬೇಕು, ಕೆಲವೊಬ್ರು ಆಸಿಡ್ ಡ್ರಿಂಕ್ಸ್ ಬೇಕು ಅಂತ ಹೇಳ್ತಾರೆ, ಆಸಿಡಿಕ್ ಡ್ರಿಂಕ್ಸ್ ಬೇಕು ಅಂತ ಹೇಳ್ತಾರೆ, ಕೆಲವೊಬ್ರು ನ್ಯೂಟ್ರಲ್ ಡ್ರಿಂಕ್ಸ್ ಬೇಕು ಅಂತ ಹೇಳ್ತಾರೆ, ಆ್ಯಂಡ್ ಕೆಲವೊಬ್ರು ಬೇಸಿಕ್ ಡ್ರಿಂಕ್ಸ್ ಬೇಕು ಅಂತ ಹೇಳ್ತಾರೆ. ಸೊ ಯಾವ ರೀತಿ ಇಲ್ಲಿ ದೂರ್ಜಿ ಡಿಸೈಡ್ ಮಾಡ್ತಾರೆ ಡ್ರಿಂಕ್ಸ್ನ ಸರ್ವ್ ಮಾಡೋದಕ್ಕೋಸ್ಕರ ಅಂತ ಕೇಳಿದ್ದಾರೆ ಕ್ವೆಶನ್. ಓಕೆ, ಆಲ್ರೆಡಿ ನಾನು ಹೇಳ್ತಾ ಇಲ್ವಾ ನಿಮಗೆ, ಆಲ್ರೆಡಿ ಇದಕ್ಕಿಂತ ಮುಂಚೆ ಸ್ವಲ್ಪ ಆನ್ಸರ್ ಬರ್ದಿದ್ದೆ ನಾನು. ಸೊ ಅದರಲ್ಲಿ ದೂರ್ಜಿ ಟೇಸ್ಟ್ ಮುಖಾಂತರ ಅವರು ಹೇಳ್ಬೋದು ಅಂತ ಅಲ್ವಾ. ಸೊ ಟೇಸ್ಟ್ ಇದ್ರೆ ಅದು ಆಸಿಡಿಕ್ ಅಂತ ಹೇಳಿ, ಬಿಟರ್ ಟೇಸ್ಟ್ ಇದ್ರೆ ಅದು ಬೇಸಿಕ್ ಅಂತ ಹೇಳಿ, ಅಲ್ಲಿ ಯಾವುದೇ ರೀತಿಯ ಟೇಸ್ಟ್ ಇಲ್ಲ ನೋ ಟೇಸ್ಟ್ ಅಂತ ಹೇಳಿದ್ರೆ ಅಲ್ಲಿ ಅದು ನ್ಯೂಟ್ರಲ್ ಅಂತ ಹೇಳಿ ಅವರು ಸರ್ವ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ ಅಂತ. ಇಫ್ ದೂರ್ಜಿ ಹ್ಯಾಸ್ ಅ ಲಿಟ್ಮಸ್ ಇಂಡಿಕೇಟರ್, ಅಕಸ್ಮಾತ್ ಇಲ್ಲಿ ದೂರ್ಜಿಗೆ ಒಂದು ಲಿಟ್ಮಸ್ ಸೊಲ್ಯೂಷನ್ ಅಥವಾ ಲಿಟ್ಮಸ್ ಇಂಡಿಕೇಟರ್ ಅನ್ನೋದು ಇದ್ರೆ, ಲಿಟ್ಮಸ್ ಪೇಪರ್ ಅನ್ನೋದು ಇದ್ರೆ, ದೆನ್ ಹಿ ಕ್ಯಾನ್ ಟೇಕ್ ಇಟ್ಸ್ ಹೆಲ್ಪ್. ಸೊ ಅದರ ಇಂಡಿಕೇಟರ್ ಹೆಲ್ಪ್ನ ತಗೊಂಡು ಇವರು ಇದನ್ನ ಸರ್ವ್ ಮಾಡ್ಬೋದು ಆರಾಮಾಗಿ. You should put one drop of each drink on blue litmus paper. ಸೊ ಇದರಲ್ಲಿ ಒಂದು ಟೇಸ್ಟ್ ಮಾಡುವಂಥದ್ದು, ಆ್ಯಂಡ್ ಎರಡನೇದು ದಿಸ್ ಇಸ್ ಅ ವೇ ಸೆಕೆಂಡ್ ಒನ್. ಸೊ ಇದರಲ್ಲಿ ಯಾವ ರೀತಿ ಫಸ್ಟ್ ಒನ್ ಅಲ್ಲಿ ಟೇಸ್ಟ್ ಮಾಡಿ ನಾವು ಆಸಿಡಿಕ್ ಬೇಸಿಸ್ ಅಂತ ಹೇಳ್ಬೋದು, ಬಟ್ ಎಲ್ಲಾನು ನಾವು ಟೇಸ್ಟ್ ಮಾಡಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ನ್ಯಾಚುರಲ್ ಇಂಡಿಕೇಟರ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ, ದಟ್ ಇಸ್ ಲಿಟ್ಮಸ್ ಇಂಡಿಕೇಟರ್. ಸೊ ಈ ಲಿಟ್ಮಸ್ ಇಂಡಿಕೇಟರ್ ಅಲ್ಲಿ ಫಸ್ಟ್ ಒಂದು ಫ್ಯೂ ಡ್ರಾಪ್ಸ್ ಆಫ್ ಫಸ್ಟ್ ನಾವು ಬ್ಲೂ ಲಿಟ್ಮಸ್ ಪೇಪರ್ ಮೇಲೆ ಹಾಕಿದ್ರೆ, ಓಕೆ, ಇಫ್ ದ ಕಲರ್ ಆಫ್ ದ ಲಿಟ್ಮಸ್ ಪೇಪರ್ ಚೇಂಜಸ್ ಟು ರೆಡ್. ಸೊ ಈ ಬ್ಲೂ ಲಿಟ್ಮಸ್ ಪೇಪರ್ ಇರೋದು ರೆಡ್ಗೆ ಏನಾದರೂ ಚೇಂಜ್ ಆದರೆ ದೆನ್ ಇಟ್ ಈಸ್ ಆನ್ ಆಸಿಡ್ ಡ್ರಿಂಕ್. ಸೊ ಇಲ್ಲಿ ಬ್ಲೂ ಲಿಟ್ಮಸ್ ಇರೋದು ರೆಡ್ ಲಿಟ್ಮಸ್ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳಿದ್ರೆ ಅದು ಆಸಿಡಿಕ್ ಅಂತ. ಓಕೆ, ಬ್ಲೂ ಇಂದ ರೆಡ್ಗೆ ಹೋಗಿದೆ ಅಂತ ಹೇಳಿದ್ರೆ ಅದು ಆಸಿಡಿಕ್ ಅಂತ. ಔಟ್ ಆಫ್ ದ ರಿಮೈನಿಂಗ್ ಡ್ರಿಂಕ್ಸ್, ಓಕೆ, ಅದು ಬಿಟ್ಟು ಆಸಿಡಿಕ್ ಬಿಟ್ಟು ಬೇರೆವೆಲ್ಲಾನು ಸಮ್ ಬೇಸಿಕ್ ಆ್ಯಂಡ್ ಸಮ್ ಆರ್ ನ್ಯೂಟ್ರಲ್. ಸೊ ಬೇರೆವೆಲ್ಲಾನು ಸಮ್ ಬೇಸಿಕ್ ಆಗಿರುತ್ತೆ ಆ್ಯಂಡ್ ಕೆಲವೊಂದು ನ್ಯೂಟ್ರಲ್ ಆಗಿರುತ್ತೆ. ಅಗೇನ್ ಹಿ ಶುಡ್ ಪುಟ್ ಒನ್ ಡ್ರಾಪ್ ಆಫ್ ಎ ರಿಮೈನಿಂಗ್ ಡ್ರಿಂಕ್ಸ್ ಆನ್ ರೆಡ್ ಲಿಟ್ಮಸ್ ಪೇಪರ್. ಸೊ ಈ ರಿಮೈನಿಂಗ್ ಡ್ರಿಂಕ್ಸ್ ಏನಿದೆಯೋ ಅದನ್ನ ರೆಡ್ ಲಿಟ್ಮಸ್ ಪೇಪರ್ ಮೇಲೆ ಹಾಕಕ್ಕೆ ಹೇಳ್ತಾರೆ. ಓಕೆ, ಇಫ್ ದ ಕಲರ್ ಚೇಂಜಸ್ ಟು ಬ್ಲೂ. ಸೊ ಈ ರೆಡ್ ಲಿಟ್ಮಸ್ ಅನ್ನೋದು ಬ್ಲೂಗೆ ಏನಾದರೂ ಚೇಂಜ್ ಆಗಿದೆ ಅಂತ ಹೇಳಿದ್ರೆ, ಚೇಂಜಸ್ ಟು ಬ್ಲೂ, ರೆಡ್ ಲಿಟ್ಮಸ್ ಪೇಪರು ಬ್ಲೂಗೆ ಏನಾದರೂ ಚೇಂಜ್ ಆಗಿದೆ ಅಂದರೆ ದೆನ್ ಇಟ್ ಈಸ್ ಬೇಸಿಕ್. ಸೊ ಅದು ಏನಂತ ಹೇಳ್ತೀವಿ, ಬೇಸಿಕ್ ಅಂತ ಹೇಳ್ತೀವಿ. ರೆಡ್ ಇಂದ ಬ್ಲೂಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಬೇಸಿಕ್ ಅಂತ. ಓಕೆ, ಆ್ಯಂಡ್ ದ ಅದರ್ ಆರ್ ನ್ಯೂಟ್ರಲ್. ಸೊ ಇಲ್ಲಿ ಬೇರೆವೆಲ್ಲಾನು ನ್ಯೂಟ್ರಲ್ ಅಂತ ಹೇಳಿ. ಇನ್ ದಿಸ್ ವೇ, ಸೊ ಈ ರೀತಿ ನಾವು, ಓಕೆ, ಈ ರೀತಿ ಅವರು ಅಂದರೆ ದೋರ್ಜಿ he can serve all the three drinks. ಓಕೆ, ಸೊ ಈ ಕಸ್ಟಮರ್ಸ್ಗೆ 3 ಕಸ್ಟಮರ್ಸ್ಗೆ ಎಲ್ಲ ರೀತಿಯ 3 ಡ್ರಿಂಕ್ಸ್ನ ಅಂದರೆ ಆಸಿಡಿಕ್, ಬೇಸಿಕ್ ಆ್ಯಂಡ್ ನ್ಯೂಟ್ರಲ್ ಡ್ರಿಂಕ್ಸ್ನ ಸರ್ವ್ ಮಾಡ್ಬೋದು ಈ ರೀತಿ ಲಿಟ್ಮಸ್ ಇಂಡಿಕೇಟರ್ಸ್ನ ಯೂಸ್ ಮಾಡಿಕೊಂಡು ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕ್ವೆಶನ್ ನಂಬರ್ 8. Question number 8. Explain why
explain why. So A, an antacid tablet is taken when you suffer from acidity. And second one is B, calamine solution is applied on the skin when an ant bite. When an ant bites. And last one is C, factory waste is neutralized before disposing it into the water bodies. So question is explain ಯಾಕೆ why. Explain why ಅಂದ್ರೆ explain ಮಾಡಿ ಯಾಕೆ. First one is an antacid tablet is taken when you suffer from acidity. ಯಾವಾಗ ನೀವು acidity ಇಂದ ಸಫರ್ ಆಗ್ತಿದ್ದೀರೋ ಆಗ ಈ antacid tablets ನ ತಗೊಳ್ಳಿ ಅಂತ ಯಾಕೆ ಹೇಳ್ತೀವಿ, why ಅಂತ. And next one is calamine solution is applied on the ಸ್ಕಿನ್ ವೆನ್ ಆನ್ ಆಂಟ್ ಬೈಟ್ಸ್. ಯಾಕೆ ನಾವು ಕ್ಯಾಲಮೈನ್ ಸೊಲ್ಯೂಷನ್ನ ಆಂಟ್ ಬೈಟ್ ಮಾಡಿದ್ರೆ, ಓಕೆ, ಇರುವೆಗೆ ಹಚ್ಚಿದ್ರೆ ನಮಗೆ ಆಂಟ್ ಅನ್ನೋದು ಬೈಟ್ ಮಾಡಿದ್ರೆ ನಮಗೆ ಯಾಕೆ ಈ ಕ್ಯಾಲಮೈನ್ ಸೊಲ್ಯೂಷನ್ ಅನ್ನೋದನ್ನ ಅಪ್ಲೈ ಮಾಡಬೇಕು ಸ್ಕಿನ್ ಮೇಲೆ ಅಂತ ಕೇಳಿದ್ದಾರೆ. ಆ್ಯಂಡ್ C1 as factory waste is neutralized before depositing it into the disposing into the ವೇಸ್ಟ್ ಬಾಡಿ. ಸೊ ಯಾಕೆ ನ್ಯೂಟ್ರಲೈಸ್ ಮಾಡಬೇಕು ಫ್ಯಾಕ್ಟರಿ ವೇಸ್ಟ್ನ ಬಿಫೋರ್ ಈ ರಿವರ್ಸ್ಗೆ ವಾಟರ್ ಬಾಡೀಸ್ಗೆ ನಾವು ಡಿಸ್ಪೋಸ್ ಮಾಡಬೇಕಾದ್ರೆ ಬಿಡಬೇಕಾದ್ರೆ ಯಾಕೆ ನ್ಯೂಟ್ರಲೈಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಆ್ಯಂಡ್ ದ ಆನ್ಸರ್ ಇಸ್ ಫಾರ್ ಎ, this is because during acidity and excess of acids is produced in the stomach. And antacid contain base such as milk of magnesia, These bases reacts with excess of acids and neutralize their effect
thus giving us relief. ಸೊ ಯಾಕೆ ನಾವು ಆಂಟಾ ಆಸಿಡ್ ಟ್ಯಾಬ್ಲೆಟ್ಸ್ನ ತಗೋಬೇಕು, ನಾವು ಆಸಿಡಿಟಿಯಿಂದ ಸಫರ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ದಿಸ್ ಇಸ್ ಯಾಕೆ ಅಂತ ಹೇಳಿದ್ರೆ, ಡ್ಯೂರಿಂಗ್ ಆಸಿಡಿಟಿ ಆನ್ ಎಕ್ಸೆಸ್ ಆಫ್ ಆಸಿಡ್ಸ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಸ್ಟಮಕ್. ಸೊ ನಮ್ಮ ಸ್ಟಮಕ್ ಅಲ್ಲಿ ಈ ಆಸಿಡಿಟಿ ಇರಬೇಕಾದ್ರೆ ಎಕ್ಸೆಸ್ ತುಂಬಾ ಅಮೌಂಟ್ ಆಫ್ ಆಸಿಡ್ಸ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಆನ್ ಆಂಟಾ ಆಸಿಡ್ ಕಂಟೈನ್ ಬೇಸ್. ಸೊ ಇಲ್ಲಿ ನಮಗೆ ನ್ಯೂಟ್ರಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಆಸಿಡ್ಸ್ನ ಬೇಸಸ್ ಜೊತೆ ಟ್ರೀಟ್ ಮಾಡಬೇಕು ಅಲ್ವಾ. ಬಟ್ ಈ ಆಂಟಾ ಆಸಿಡ್ ಅನ್ನೋದು ನಾವು ತಗೊಳ್ಳೋದ್ರಿಂದ ಈ ಆಂಟಾ ಆಸಿಡ್ ಅಲ್ಲಿ ಬೇಸ್ ಅನ್ನೋದು ಇದೆ. ಓಕೆ, ಸೊ ದಿಸ್ ಆಂಟಾ ಆಸಿಡ್ ಕಂಟೈನ್ಸ್ ಬೇಸ್ ಅನ್ನೋದನ್ನ ಕಂಟೈನ್ ಆಗಿರುತ್ತೆ. ಸಚ್ ಆಸ್ ಯಾವುದು ಅಂದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ, ದಟ್ ಇಸ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಇಟ್ ಈಸ್ ಎ ಬೇಸ್. ಸೊ ಇದು ಆಸಿಡ್ಸ್ ಜೊತೆ ರಿಯಾಕ್ಟ್ ಆಗಿ ಅಲ್ಲಿ ನ್ಯೂಟ್ರಲೈಸೇಷನ್ ಬೇಕು ನಮಗೆ ಅಂತ ಹೇಳಿದ್ರೆ ಆಸಿಡ್ಸ್ ಅನ್ನೋದು ಬೇಸಸ್ ಜೊತೆ ರಿಯಾಕ್ಟ್ ಆಗಬೇಕು. ಸೊ ಇಲ್ಲಿ ಬೇಸ್ ಯಾವುದು ಅಂದ್ರೆ ಆಂಟಾ ಆಸಿಡ್. ಸೊ ಈ ಆಂಟಾ ಆಸಿಡ್ಸ್ ಅಲ್ಲಿ ಬೇಸಸ್ ಅನ್ನೋದು ಇದೆ, ಸಚ್ ಆಸ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅನ್ನೋ ಬೇಸ್ ಇದೆ. ಸೊ ದೀಸ್ ಬೇಸ್ ಅನ್ನೋದು ರಿಯಾಕ್ಟ್ ಆಗಿ ಆಸಿಡ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂಡ್ ನ್ಯೂಟ್ರಲೈಸ್ ಮಾಡುತ್ತೆ ದೇರ್ ಎಫೆಕ್ಟ್ ನ. ಅಂದ್ರೆ ಆಸಿಡ್ಸ್ ಆಸಿಡಿಕ್ ನೇಚರ್ ಅನ್ನೋದನ್ನ ಮತ್ತೆ ಬೇಸಸ್ ಬೇಸಿಕ್ ನೇಚರ್ ಅನ್ನೋದನ್ನ ಡೆಸ್ಟ್ರಾಯ್ ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ ಅಂದ್ರೆ ಡೆಸ್ಟ್ರಾಯ್ ಮಾಡುತ್ತೆ. ಅಂಡ್ ಅದರಿಂದ ನಮಗೆ ರಿಲೀಫ್ ಅನ್ನೋದು ಕೊಡುತ್ತೆ. ಓಕೆ, ಅದರಿಂದ ನಮಗೆ ಆಸಿಡ್ಸ್ ಎಲ್ಲ ಹೋಗ್ತಾ ಇದೆ, ಬೇಸಿಸ್ ಎಲ್ಲ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ನಮಗೆ ರಿಲೀಫ್ ಅನ್ನೋದು ಸಿಗ್ತಾ ಇದೆ ಅಂತ ಅಲ್ವಾ. ಸೊ ದಟ್ಸ್ ವೈ ವಿ ಯೂಸ್ ದಿಸ್ ಆಂಟಾ ಆಸಿಡ್ when we suffer from acidity. And second one is B, when an ant bites, it injects formic acid into the skin. Calamine solution contains zinc carbonate, which is basic in nature, therefore it is applied on the skin to neutralize the effect of formic acid. ಓಕೆ, ಫಾರ್ ಸೆಕೆಂಡ್ ಒನ್ ಕ್ಯಾಲಮೈನ್ ಸೊಲ್ಯೂಷನ್ ಅನ್ನೋದನ್ನ ಯಾಕೆ ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಕು, ಯಾವಾಗ ಆಂಟ್ ಅನ್ನೋದು ಬೈಟ್ ಮಾಡಿದ್ರೆ, ಆಂಟ್ ಅಂದ್ರೆ ಗೊತ್ತಲ್ವಾ ನಿಮಗೆ, ಇರುವೆ ಯಾವಾಗ ಬೈಟ್ ಮಾಡಿದ್ರೆ ನಮಗೆ ಈ ಕ್ಯಾಲಮೈನ್ ಅನ್ನೋ ಸೊಲ್ಯೂಷನ್ ಯಾಕೆ ಅಪ್ಲೈ ಮಾಡಬೇಕು ಸ್ಕಿನ್ ಮೇಲೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ ಅಲ್ವಾ. ಅಂಡ್ ವೆನ್ ಆನ್ ಆಂಟ್ ಬೈಟ್, ಯಾವಾಗ ನಮಗೆ ಆಂಟ್ ಅನ್ನೋದು ಬೈಟ್ ಮಾಡುತ್ತೋ ಇಟ್ ಇಂಜೆಕ್ಟ್ಸ್ ಫಾರ್ಮಿಕ್ ಆಸಿಡ್ ಅನ್ನೋದನ್ನ ನಮಗೆ ಸ್ಕಿನ್ ಒಳಗಡೆ ಬಿಡುತ್ತೆ, ಅಂದ್ರೆ ಇಂಜೆಕ್ಟ್ ಮಾಡುತ್ತೆ ಫಾರ್ಮಿಕ್ ಆಸಿಡ್ ಇನ್ ಟು ದ ಸ್ಕಿನ್. ಸೊ ಫಾರ್ಮಿಕ್ ಆಸಿಡ್ ಅನ್ನೋದನ್ನ ನಮ್ಮ ಬಾಡಿಯಲ್ಲಿ ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿ ಇಂಜೆಕ್ಟ್ ಮಾಡುತ್ತೆ. ಕ್ಯಾಲಮೈನ್ ಸೊಲ್ಯೂಷನ್ ಕಂಟೈನ್ ಜಿಂಕ್ ಕಾರ್ಬೋನೇಟ್. ಸೊ ಈ ಕ್ಯಾಲಮೈನ್ ಸೊಲ್ಯೂಷನ್ ಅನ್ನೋದು ಜಿಂಕ್ ಕಾರ್ಬೋನೇಟ್ ಅನ್ನೋದನ್ನ ಕಂಟೈನ್ ಆಗಿರುತ್ತೆ. ಓಕೆ, ಸೊ ಈ ಜಿಂಕ್ ಕಾರ್ಬೋನೇಟ್ ವಿಚ್ ಈಸ್ ಬೇಸಿಕ್. ಸೊ ಈ ಜಿಂಕ್ ಕಾರ್ಬೋನೇಟ್ ಅನ್ನೋದು ಬೇಸಿಕ್ ಇನ್ ನೇಚರ್. ಸೊ ದೇರ್ ಫೋರ್ ಇಟ್ ಈಸ್ ಅಪ್ಲೈಡ್ ಆನ್ ದ ಸ್ಕಿನ್. ಸೊ ಇದನ್ನ ನಾವು ಅಪ್ಲೈ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಎ ಬೇಸಿಕ್. ಸೊ ಇಲ್ಲಿ ಫಾರ್ಮಿಕ್ ಆಸಿಡ್ ಅನ್ನೋದು ನಮಗೆ ಆಸಿಡ್.
ಇಲ್ಲಿ ನ್ಯೂಟ್ರಲೈಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಬೇಸಿಕ್ ಯಾವ ರೀತಿ ನಾವು ಇಲ್ಲಿ ಆಂಟಾಸಿಡ್ ಟ್ಯಾಬ್ಲೆಟ್ಸ್ ನ ತಗೋತೀವೋ ಬೇಸಿಕ್ ಆಗಿ, ಅದೇ ರೀತಿನೇ ಇಲ್ಲಿ ಸಹ ಒಂದು ಬೇಸಿಕ್ ನ ಯೂಸ್ ಮಾಡಬೇಕು ಫಾರ್ ದಿಸ್ ಫಾರ್ಮಿಕ್ ಆಸಿಡ್ ನ ನಾವು ಡೆಸ್ಟ್ರಾಯ್ ಮಾಡ್ಬೇಕಂದ್ರೆ, ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ. ಸೊ ಅದರಿಂದಾನೇ ನಾವು ಕ್ಯಾಲಮೈನ್ ಸೊಲ್ಯೂಷನ್ ನ ಯೂಸ್ ಮಾಡ್ತೀವಿ. ಇಟ್ ಕಂಟೈನ್ ಬೇಸ್ ಸಚ್ ಆಸ್ ಜಿಂಕ್ ಕಾರ್ಬೋನೇಟ್. ಸೊ ಜಿಂಕ್ ಕಾರ್ಬೋನೇಟ್ ಅನ್ನೋದನ್ನ ಕಂಟೈನ್ ಆಗಿದೆ ಇದು. ಸೊ ದಟ್ಸ್ ವೈ ವಿ ಯೂಸ್ ದಿಸ್ ಬೇಸ್. ಓಕೆ, ಸೊ ಇದು ಬೇಸಿಕ್ ಆಗಿರೋದ್ರಿಂದ ಇನ್ ನೇಚರ್, therefore it is applied on a skin to neutralize the effect of a ಫಾರ್ಮಿಕ್ ಆಸಿಡ್. ಸೊ ಇದು ಈ ಬೇಸಿಕ್ ಅನ್ನೋದು ಆಸಿಡ್ಸ್ ಜೊತೆ ರಿಯಾಕ್ಟ್ ಆಗಿ, ಅಂದ್ರೆ ಫಾರ್ಮಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಅದರದ್ದು ಈ ಫಾರ್ಮಿಕ್ ಆಸಿಡ್ ಎಫೆಕ್ಟ್ ಅನ್ನೋದನ್ನ ಡೆಸ್ಟ್ರಾಯ್ ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ. ಸೊ ದಟ್ಸ್ ವೈ ವಿ ಯೂಸ್ ದಿಸ್ ಕ್ಯಾಲಮೈನ್ ಸೊಲ್ಯೂಷನ್ ವೆನ್ ಆನ್ ಆಂಟ್ ಬೈಟ್, ಯಾವಾಗ ಈ ಆಂಟ್ ಅನ್ನೋದನ್ನ ಬೈಟ್ಸ್ ಮಾಡಿದ್ರೆ. And next one is C. C. Factory wastes contain acids. Therefore, these waste when thrown directly to water bodies harm aquatic lives. Hence, these wastes are neutralized with basic chemicals before disposing to water bodies. ಸೊ ಯಾಕೆ ಫ್ಯಾಕ್ಟರಿ ವೇಸ್ಟ್ ಅನ್ನೋದನ್ನ ನ್ಯೂಟ್ರಲೈಸ್ ಮಾಡಬೇಕು, ಅವುಗಳನ್ನ ವಾಟರ್ ಬಾಡಿಗೆ ಡಿಸ್ಪೋಸ್ ಮಾಡೋಕೆ ಮುಂಚೆ, ಯಾಕೆ ಅಂತ ಕೇಳಿದಾರೆ ಅಲ್ವಾ. ಸೊ ಆನ್ಸರ್ ಇಸ್ ಫ್ಯಾಕ್ಟರಿ ವೇಸ್ಟ್ ಕಂಟೈನ್ ಆಸಿಡ್. ಸೊ ಈ ಫ್ಯಾಕ್ಟರಿ ವೇಸ್ಟ್ ಅನ್ನೋದು ಆಸಿಡ್ಸ್ ನ ಕಂಟೈನ್ ಆಗಿರುತ್ತೆ. ಓಕೆ, ಈ ಫ್ಯಾಕ್ಟರಿ ವೇಸ್ಟ್ ಅನ್ನೋದು ಏನ ಕಂಟೈನ್ ಆಗಿರುತ್ತೆ ಅಂದ್ರೆ ಆಸಿಡ್ಸ್ ನ ಕಂಟೈನ್ ಆಗಿರುತ್ತೆ, ಆಸಿಡ್ಸ್. So therefore these waste when thrown directly to the water bodies, ಯಾವಾಗ ನಾವು ಈ ವೇಸ್ಟ್ ಆಸಿಡ್ ಕಂಟೈನ್ ಆಗಿರುವಂತ ಈ ಫ್ಯಾಕ್ಟರಿ ವೇಸ್ಟ್ ನ ಡೈರೆಕ್ಟ್ ಆಗಿ ವಾಟರ್ ಬಾಡೀಸ್ಗೆ ಹಾಕಿದಾಗ ಆನ್ ಅಕ್ವಾಟಿಕ್ ಲೈಫ್. ಸೊ ಇಲ್ಲಿ ಅಕ್ವಾಟಿಕ್ ಅನಿಮಲ್ಸ್ ಇರುತ್ತೆ ಅಲ್ವಾ. ಸೊ ಅಕ್ವಾಟಿಕ್ ಅನಿಮಲ್ಸ್ ಅಥವಾ ಅಕ್ವಾಟಿಕ್ ಆರ್ಗನಿಸಮ್ಸ್ ಏನೇನು ಇರುತ್ತೋ ಅದನ್ನೆಲ್ಲ ಇದು ಡೆಸ್ಟ್ರಾಯ್ ಮಾಡುತ್ತೆ, ಅಂದ್ರೆ ಹಾರ್ಮ್ ಮಾಡುತ್ತೆ, ಅವುಗಳಿಗೆ ತೊಂದರೆ ಅನ್ನೋದನ್ನ ಮಾಡುತ್ತೆ. ಸೊ ಹೆನ್ಸ್ ದೀಸ್ ವೇಸ್ಟ್ಸ್ ಆರ್ ನ್ಯೂಟ್ರಲೈಸ್ ವಿತ್ ಬೇಸಿಕ್ ಕೆಮಿಕಲ್ಸ್. ಸೊ ಇವುಗಳನ್ನ ನಾವು ಬೇಸಿಕ್ ಕೆಮಿಕಲ್ಸ್ ಇಂದ ನ್ಯೂಟ್ರಲೈಸ್ ಮಾಡಬೇಕು. ಸೊ ಇಲ್ಲಿ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ನಾವು ಈ ಆಸಿಡ್ಸ್ಗೆ ಬೇಸಿಸ್ ಅನ್ನೋದನ್ನ ಹಾಕ್ಬೇಕು ಅಂತ ಅಲ್ವಾ. ಸೊ ಬೇಸಿಕ್ಸ್ ಆಸಿಡ್ಸ್ ಎರಡು ರಿಯಾಕ್ಟ್ ಆಗಿ ನಮಗೆ ನ್ಯೂಟ್ರಲೈಸೇಷನ್ ಆಗಿ ನಮಗೆ ಸಾಲ್ಟ್ ಅನ್ನೋದು ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಇಟ್ ಈಸ್ ಗುಡ್ ಒನ್ ಅಲ್ವಾ. ಸೊ ಈ ಬೇಸಿಸ್ ಆಸಿಡ್ಸ್ ಬದಲು ಸಾಲ್ಟ್ಸ್ ಇರೋದ್ರಿಂದ ನಮಗೆ ಇಟ್ ಈಸ್ ಎ ಗುಡ್ ಥಿಂಗ್ ಅಲ್ವಾ. ಸೊ ಅದಕ್ಕೋಸ್ಕರನೇ ಆಸಿಡ್ಸ್ ಜೊತೆ ಬೇಸಿಸ್ ರಿಯಾಕ್ಟ್ ಆಗಿ ಅಲ್ಲಿ ನ್ಯೂಟ್ರಲೈಸೇಷನ್ ಅನ್ನೋದು ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಈ ಬೇಸಿಕ್ ಕೆಮಿಕಲ್ಸ್ ನ ಅದಕ್ಕೆ ಆಡ್ ಮಾಡಬೇಕು ಬಿಫೋರ್ ಡಿಸ್ಪೋಸಿಂಗ್ ಟು ವಾಟರ್ ಬಾಡೀಸ್. ಸೊ ನಾವು ಅವುಗಳನ್ನ ಬಿಫೋರ್ ಡಿಸ್ಪೋಸಿಂಗ್ ಅಂದ್ರೆ ವಾಟರ್ ಬಾಡೀಸ್ಗೆ ಅಥವಾ ರಿವರ್ಸ್ ಅಂತ ಹೇಳ್ಬೋದು. ವಾಟರ್ ಬಾಡೀಸ್ಗೆ ಅಂದ್ರೆ ಲೇಕ್ಸ್, ರಿವರ್ಸ್ ಇರುತ್ತಲ್ವಾ. ಸೊ ಇವುಗಳಿಗೆ ಬಿಡೋಕೆ ಮುಂಚೆ, ಈ ವಾಟರ್ನ ಅಲ್ಲಿಗೆ ಸೇರ್ಸೋಕೆ ಮುಂಚೆ ನಾವು ಈ ಬೇಸಿಕ್ ಕೆಮಿಕಲ್ಸ್ ಇಂದ ಇವುಗಳನ್ನ ನ್ಯೂಟ್ರಲೈಸ್ ಮಾಡಬೇಕು. ಸೊ ಆಗ ನಮಗೆ ಈ ಅಕ್ವಾಟಿಕ್ ಲೈಫ್ಸ್ಗೆ ಯಾವುದೇ ರೀತಿಯ ಹಾರ್ಮ್ ಅನ್ನೋದು ಆಗದೆ ಇರುತ್ತೆ. ಓಕೆ,
So this is the okay, this is explanation for question 8. Okay na. So next question we will see later. Okay, next class ಅಲ್ಲಿ ನೋಡೋಣ. Okay, next question is question number 9. We will see later. Okay, now thank you.